ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಇವಾಗ. ನೀಟಾಗಿ ನೋಡ್ಕೊಂಡು ಸ್ಮೈಲ್ ಎಲ್ಲ ಮಾಡ್ತಾಳೆ. ಅದು 100% ಸತ್ಯ. ಯಾಕಂದರೆ ನನಗೆ ಇವಾಗ ಸಖತ್ ಏರ್ ಫಾಲ್ ಆಗ್ತಾಯಿದೆ. ನನಗೂ ಅದು ಕ್ಯೂರಿಯಾಸಿಟಿ ಇದೆ. ಗೂಗಲ್ ಸರ್ಚ್ ಮಾಡ್ತೀನಿ. ನಾನು ನನ್ನ ಮಗಳಿಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಸೈಜ್ ಕರೆಕ್ಟಾಗಿ ಇದೆ ನೋಡಿ. ಸ್ಕೂಲ್ಗೆ ಹೋದಾಗ ವಾಚ್ಮೆನ್ಗೂ ನಿನ್ನ ಕಾಲು ಎತ್ತಿ ತೋರಿಸ್ತಿದ್ದಂತೆ. ಸೊ ಹೆಂಗಿದೆ ನೋಡಿ, ಒಂಥರ ಅಸಹ್ಯವಾಗಿದೆ ನೋಡೋಕ್ಕೆ. ನೀನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸಸ್ಗೆ ಸೇರಿಸಿದ್ದೀವಿ. 4th ಮಂತ್ ಕಂಪ್ಲೀಟ್ ಆಯಿತು. ಹ್ಯಾಪಿ 4th ಮಂತ್ ಬೇಬಿ. ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಇವಾಗ. ನೀಟಾಗಿ ನೋಡ್ಕೊಂಡು ಸ್ಮೈಲ್ ಎಲ್ಲ ಮಾಡ್ತಾಳೆ. ಹಿಂದ್ಗಡೆ ಆಟ ಆಡ್ತಿದ್ದಾಳೆ, ಸೌಂಡ್ ಮಾಡ್ತಿದ್ದಾಳೆ, ಕೇಳಿಸ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ಏನೋ ಒಂದು ಹೇಳ್ತಾರೆ ಗೊತ್ತಾ, ಮಕ್ಕಳು ಅಮ್ಮನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ಮಕ್ಕಳು ಅಮ್ಮನ್ನ ನೋಡಿ ಅಂದರೆ ರೆಕಗ್ನೈಸ್ ಮಾಡಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ಏರ್ ಫಾಲ್ ಆಗುತ್ತೆ ಅಂತ. ಅದು 100% ಸತ್ಯ. ಯಾಕಂದರೆ ನನಗೆ ಇವಾಗ ಸಖತ್ ಏರ್ ಫಾಲ್ ಆಗ್ತಾಯಿದೆ. ಜಾಸ್ತಿ ಏರ್ ಫಾಲ್ ಆಗ್ತಾಯಿದೆ. ಇಷ್ಟೊಂದು ಏರ್ ಫಾಲ್ ನಾನು ನೋಡೇ ಇರಲಿಲ್ಲ. ಯಾಕಂದರೆ ನನಗೆ ಯೂಶ್ವಲಿ ಏರ್ ಫಾಲ್ ಆಗೋದೇ ಇಲ್ಲ. ನನಗೆ 10th ಇತ್ತಲ್ಲ, ಎಷ್ಟು ದಪ್ಪ ಇತ್ತಲ್ಲ ಕೂದಲು ಅಷ್ಟೇ ಇದೆ. ನಂಗೆ ಅವಾಗ್ಲೂ ಇಷ್ಟೇ ಇದ್ದಿದ್ದು ದಪ್ಪ ಕೂದಲು, ಇವಾಗ್ಲೂ ಅಷ್ಟೇ ಇದೆ. ಸೊ ಯೂಶ್ವಲಿ ಏರ್ ಫಾಲ್ಸ್ ನನಗೆ ಆಗೋದಿಲ್ಲ. ಇವಾಗಂತೂ ತುಂಬ ಏರ್ ಫಾಲ್ ಆಗ್ತಾಯಿದೆ. ನನಗೆ ಪ್ರೆಗ್ನೆನ್ಸಿಯಲ್ಲೂ ಏರ್ ಫಾಲ್ ಆಗಿಲ್ಲ. ಅದಾದಮೇಲೆ ಅವಳು ಹುಟ್ಟಿ ಇಷ್ಟು ದಿನ ಆದಮೇಲೆ ಆ್ಯಕ್ಚುಲಿ ಕೂದಲು ಚೆನ್ನಾಗಿ ಬೆಳೆದಿದೆ ಅಂತ ಅನಿಸ್ತಿತ್ತು. ಸೊ ಅಷ್ಟು ಚೆನ್ನಾಗಿ ಬೆಳೆದಿತ್ತು ಕೂದಲು. ಸೊ ಇವಾಗ ಅವಳಿಗೆ 4 ತಿಂಗಳು. ಸೊ ಇವಾಗ ಸ್ವಲ್ಪ ಏರ್ ಫಾಲ್ ಆಗ್ತಿದೆ. ನನಗೆ ಸ್ವಲ್ಪ ಜಾಸ್ತಿನೇ ಏರ್ ಫಾಲ್ ಆಗ್ತಿದೆ. ಸೊ ನಿಜವಾಗ್ಲೂ ನಿಜನಾ ನನಗಂತೂ ನನಗೆ ಅಷ್ಟೊಂದು ನೆನಪಿಲ್ಲ ಈ ಟೈಮಲ್ಲಿ ಇಷ್ಟೊಂದು ಏರ್ ಫಾಲ್ ಆಗಿತ್ತಾ ಇಲ್ವಾ ಅಂತ. ಬಟ್ ಇವಾಗಂತೂ ನನಗೆ ಏರ್ ಫಾಲ್ ಆಗ್ತಿದೆ. ಸೊ ನಿಮಗೂ ಏನಾದರೂ ಏರ್ ಫಾಲ್ ಆಗ್ತಿದ್ರೆ ಟೆನ್ಷನ್ ತಗೋಬೇಡಿ. ನೀವೊಬ್ಬರೇ ಅಲ್ಲ, ನನಗೂ ಏರ್ ಫಾಲ್ ಆಗ್ತಿದೆ. ಐ ಥಿಂಕ್ ಎಲ್ಲರಿಗೂ ಈ ಥರ ಏರ್ ಫಾಲ್ ಆಗುತ್ತೆ ಅನಿಸುತ್ತೆ. ಸುಮ್ಮನೆ ಮಾಡಿರಲ್ಲ ಅದು ಗಾದೆನ. ಅಂದರೆ ಮಕ್ಕಳು ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ ಯೂಶ್ವಲಿ. ಸೊ ಮೋಸ್ಟ್ಲಿ ಅದೇ ಥರ ಆಗ್ತಿದೆ. ಲೆಟ್ಸ್ ಸಿ ಸೈಂಟಿಫಿಕಲಿ ಯಾಕೆ ಆಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ ತಡಿ. ನನಗೂ ಅದು ಕ್ಯೂರಿಯಾಸಿಟಿ ಇದೆ. ಗೂಗಲ್ ಸರ್ಚ್ ಮಾಡ್ತೀನಿ. ಚೇಂಜಿಂಗ್ ದ ಹಾರ್ಮೋನಲ್ ಲೆವೆಲ್ಸ್. ಸೊ ಹಾರ್ಮೋನಲ್ ಚೇಂಜಸ್ಸಲ್ಲಿ ಆಗೋದ್ರಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಂಟರ್ನೆಟ್ಟಲ್ಲಿ. ಬಟ್ ಅದು ನೋಡ್ಕೊಂಡು ನಗವಾಗಲೇ ಯಾಕಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯೂಶ್ವಲಿ ಆ ಟೈಮ್ ಅಂದರೆ 3 to 4 monthsಲ್ಲಿ ಅಂತ ಯಾಕೆ ಹೇಳ್ತಾರೆ ಅದು ನನಗೆ ಸಿಗ್ತಿಲ್ಲ ಕರೆಕ್ಟಾಗಿ ಇಂಟರ್ನೆಟ್ಟಲ್ಲಿ. ಸೊ ನಿಮಗೇನಾದರೂ ಎಕ್ಸಾಕ್ಟ್ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಕ್ಯೂಟಿ ನೋಡಮ್ಮ, ಹಾಕ್ಬಿಡೆ ಫುಲ್ ಬಾಯಿನ ತುರುಕ್ಬಿಡೆ, ಕೈನೇ ಫುಲ್ ತುರುಕ್ಬಿಡೆ ಬಾಯಿಗೆ. ನೋಡಿ ಹೆಂಗೆ ಬೆಳ್ಳು ಒಂದು ಬೆಳ್ಳು ಹಾಕೊಂಡ್ರು ನೋಡಿ, ಹೆಂಗೆ ಹಾಕೊಂಡು ಒಳ್ಳೆ ಹಾಕೊಂಡು ನೋಡಿ ಗುಂಡಿ. ಅಳ್ಬಾರ್ದು ಗುಂಡು. ನನ್ನ ಮಗಳು ಎದ್ಬಿಟ್ಲು ನೋಡಿ. ನಾನು ನನ್ನ ಮಗಳಿಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಹೆಂಗಾರು ಕುತ್ಕೊಂತೀನಮ್ಮ ಇಲ್ಲಿ, ಅಲ್ಲಿ ನೋಡಮ್ಮ, ಮುಂದೆ ನೋಡಮ್ಮ. ಸ್ವಲ್ಪ ಹಿಂದೆ ಕುತ್ಕೊಂಡೆ, ಲೈಟ್ ಆನ್ ಮಾಡಿದ್ದೀನಿ ಅದಕ್ಕೆ. ಹಾಂ, ಮಾತಾಡೋಣ. ಸೊ ಮೊನ್ನೆ ಊರಿಗೆ ಹೋಗಿದಾಗ ಏನು ಮಾಡಿದೆ, ಅವಿಗೆ ಇದನ್ನು ತೊಗೊಂಡಿದ್ದೆ. ಏನು ಅವನ ಹತ್ರ ಯೂಶ್ವಲಿ ಕ್ರಾಕ್ಸ್ ಇತ್ತು, ಬ್ಲೂ ಕಲರ್ ಕ್ರಾಕ್ಸು. ಸೊ ಅದು ಯಾವ ಥರ ಇತ್ತು ಅಂತ ಇಲ್ಲಿ ಇಮೇಜ್ ಆ್ಯಡ್ ಮಾಡ್ತೀನಿ ನೋಡಿ. ಅದು ಎಲ್ಲೋ ಕಳ್ಕೊಂಬಿಟ್ಟಿದ್ದಾನೆ. ನನ್ನ ಕೈನ ನಿಕ್ತಾವಳೆ ಇವಳು ನೋಡಿ. ಯಾವ ಟೀಸರು ಬೇಡ, ಏನು ಬೇಡ, ಹಿಂಗೆ ಕೈ ಕೊಟ್ಬಿಡಿ. ನೀಟಾಗಿ ವಾಶ್ ಮಾಡಿರ್ಬೇಕಷ್ಟೇ ಕೈನ. ಅದೇ ಮೊನ್ನೆ ಊರಿಗೆ ಹೋದಾಗ ಅವಳು ಏನು ಚಪ್ಪಲಿನ ಕಳ್ಕೊಂಬಿಟ್ಟಿದ್ದಾನೆ. ಎಲ್ಲಿ ಕಳ್ಕೊಂಡು ಅವ್ನು ಕಳ್ಕೊಂಡ, ನಾವು ಬಿಸಾಕಿದ್ವಿ ಎಲ್ಲೋ ಗೊತ್ತಿಲ್ಲ. ಆ ಚಪ್ಪಲಿ ಸಿಗ್ತಿಲ್ಲ. ಸೊ ಅದಕ್ಕೆ ಈಗ ಬಂದ್ಮೇಲೆ ಮತ್ತೆ ವಾಪಸ್ಸು ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡ್ವಿ, ಓಕೆ ಒಂದು ಸ್ಲಿಪ್ಪರ್ ಇಲ್ಲ ಅಂತ. ಸೊ ಅದಕ್ಕೆ ಏನು ಮಾಡಿದ್ವಿ, ಹೊಸ ಸ್ಲಿಪ್ಪರ್ ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನ ಓಪನ್ ಮಾಡಿ ಹಾಕೊಂತಿದ್ದೆ ನೋಡಿ. ಇಲ್ಲಿ ಏನಿದ್ದಾವೆ ಓಪನ್ ಮಾಡ. ಕ್ರಾಕ್ಸಿಂದ ಚಪ್ಪಲಿ ತರಿಸಿದ್ದೀನಿ. ಒಂದು ಅಳತೆ ನೋಡೋಣ.
ಹಾಕಿ ನೋಡು ಒಂದು ಕಾಲಿಗೆ ಹಾಕಿ ನೋಡಿದ್ನ ಹಾಕಿ ನೋಡ್ತಿದ್ದೆ ಒನ್ ಹಾಕಿ ನೋಡು ಫಸ್ಟು ಒನ್ ಹಾಕಿ ನೋಡು ಬೀಳ್ತೀಯ ಎಲ್ಲ ಓಪನ್ ಮಾಡಿ ಕೊಡ್ತೀನಿಲ್ಲ ಇದು ಈ ಅಂಗಲ ರೆಡಿ ಬರ್ತದೆ ಹಿಂಗೆ ಓಪನ್ ಮಾಡಬೇಕು ಹಿಂಗೆ ಓಪನ್ ಮಾಡಿ ನೀರು ಹಿಂಗೆ ಓಪನ್ ಮಾಡಿ ತೆಗಿ ಹಾಕಿ ಸೈಜ್ ಕರೆಕ್ಟಾಗಿ ಇದೆಯಾ ನೋಡಿ ಅಣಿಸೋದಷ್ಟೇ ಅದು ಅಣಿಸೋದಷ್ಟೇ ಅಣಿಸೋದು ಎಲ್ಲ ಸರಿಗಿದೆಯಾ ನೋಡಿ ಅಲ್ಟ ಕರೆಕ್ಟ್ ಇದೆಯಾ ಎಲ್ಲ ಆ ಥರ ಹಾಕ್ತೀಯಾ ಓಕೆ ಮಗನೇ ಆಲ್ಮೋಸ್ಟ್ ಸರಿ ಇದೆ ಅನ್ಸುತ್ತಲ್ಲ ಅವಿ ಎದ್ದು ನಿಂತ್ಕೊಂಡ್ಮೇಲೆ ಟೈಟಾಗಿ ಕೂತಿದ್ಯಾ ಕಾಲಿಗೆ ಬೆಳೆದ್ರೆ ಸರಿ ಹೋಗುತ್ತೆ ಸ್ವಲ್ಪ ಉದ್ದನೇ ಇರುತ್ತೆ ಡ್ರಿಪ್ಪಲ್ಲಿ ಹಾಗೆ ಹಾಕಿ ನೋಡಪ್ಪ ಫಸ್ಟ್ ಎಸ್ ಕರೆಕ್ಟಾಗಿ ಕತ್ರಿ ತಗೊಂಡ್ಬರ್ಗು ಕತ್ರಿ ತಗೊಂಡ್ಬರ್ತೈತಿ ನನಗೂ ತೊಗೊಂಡಿದ್ದೆ ಈ ಥರದ್ದು ಬಟ್ ಅದು ಸೈಜ್ ದೊಡ್ಡಾಗುತ್ತೆ ಅಂತ ಎಕ್ಸ್ಚೇಂಜ್ ಮಾಡ್ಸೋಕ್ಕಂತ ಹಂಗೆ ಇಟ್ಟಿದ್ದೀನಿ ತೆಗಿ ಹಂಗೆ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಖುಷಿ ಆಯ್ತಾ ಅವಿಗೆ ಇಷ್ಟ ಆಯ್ತಾ ಚಪ್ಪಲಿ ಹಾಂ ಇಷ್ಟ ಆಯ್ತಾ ಇಲ್ಲಿ ನೋಡು ಅಮ್ಮ ನೋಡು ಅದು ಅಮ್ಮಗಪ್ಪ ಇದು ಅಮ್ಮಗೆ ಓಕೆ ವಾವ್ ಥ್ಯಾಂಕ್ ಯು ಅವಿ ಲವ್ ಯು ಎಲ್ಲ ಆರ್ಡ್ರ್ ಮಾಡ್ಕೊಡ್ತೀಯಾ ಆಯಿತು ಬಿಡು ಸಂಜೆ ಹೇಳ್ತಾ ಇದ್ದ ಅವ್ನು ಸ್ಕೂಲ್ಗೆ ಹೋದಾಗ ವಾಚ್ಮ್ಯಾನ್ಗೂ ನಿನ್ನ ಕಾಲು ಎತ್ತಿ ತೋರಿಸ್ತಿದ್ದಂತೆ ಅಂದರೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿಲ್ಲ ಅವನು ಸುಮ್ಮನೆ ಕಾಲು ಎತ್ತದು ತೋರಿಸೋದು ಹಂಗೆ ಮಾಡ್ತಿದ್ದಂತೆ ವಾಚ್ಮ್ಯಾನ್ಗೆ ಅರ್ಥ ಹೋಗೈತೆ ಪಾಪ ಎಲ್ಲ ಮಕ್ಕಳು ಡೈಲಿ ನೋಡಿ ಅಭ್ಯಾಸ ಆಗೈತೆ ವಾಚ್ಮ್ಯಾನ್ಗೂ ಅದಕ್ಕೆ ಹೋಗಿ ಚಪ್ಪಲಿ ತಗೊಂಡ ಅಂತ ಕೇಳ್ತಿದ್ದಂತೆ ಸಂಜೆಗೆ ಅರ್ಥ ಆಗಿಲ್ಲ ಏನಕ್ಕೆ ಕಾಲು ತೋರಿಸ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದಂತೆ ಹಂಗೆ ಫುಲ್ ಖುಷಿ ಆಗ್ಬಿಟ್ಟಿದ್ದ ಸೊ ಅದಾದ್ಮೇಲೆ ಇದು ಒಂದು ನಮ್ಮದು ಟಪ್ಪರ್ ವೇರ್ ಬಾಕ್ಸ್ ಇದೆ ಟಪ್ಪರ್ ವೇರ್ ಎಲ್ಲ ಇನ್ನೂ ಚೆನ್ನಾಗಿದೆ ಮೆಟೀರಿಯಲ್ಲು ಯಾವುದು ರಬ್ಬರ್ ಅನ್ಸುತ್ತೆ ಇದು ಮೆಟೀರಿಯಲ್ಲು ರಬ್ಬರ ಟಪ್ಪರ್ ವೇರ್ ನಂಗೆ ಎಕ್ಸಾಕ್ಟಾಗಿ ಗೊತ್ತಿರಲ್ಲ ಮೆಟೀರಿಯಲ್ಲು ಸೊ ಇಲ್ಲಿ ನೋಡಿ ಆ ಮೆಟೀರಿಯಲಲ್ಲಿ ಏನಾಗಿದೆ ಆ ಬಾಕ್ಸಲ್ಲಿ ಚಿಕ್ಕ ಡಾಟ್ಸ್ಗಳು ಬಂದಿದ್ದಾವೆ ಆಯಿತಾ ಸೊ ಆ ಡಾಟ್ಸ್ನ ಕ್ಲೀನ್ ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ಇಂಟರ್ನೆಟ್ಟಲ್ಲಿ ನೋಡಿದೆ ಅದ್ರ ಪ್ರಕಾರ ಏನೇನೋ ಯೂಸ್ ಮಾಡಿ ಕ್ಲೀನ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ದೀನಿ ಸೊ ಅದು ಹೆಂಗೆ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಇಲ್ಲಿ ಹೆಂಗಿದೆ ಬ್ಲಾಕಿಗೆ ಕಪ್ಪಾಗಿದೆ ನೋಡು ವಾಶ್ ಮಾಡೋ ಇದನ್ನ ಟ್ರೈ ಮಾಡೋಣ ವಾಶ್ ಮಾಡೋಕ್ಕೆ ಓಕೆ ಹೆಲ್ಪ್ ಮಾಡ್ತೀಯ ಅಮ್ಮಗೆ ಹೆಲ್ಪ್ ಮಾಡ್ತೀಯಾ ಥ್ಯಾಂಕ್ ಯು ಸಾಕು ಆಫ್ ಮಾಡಿ ಸಾಕು ಒಂದು ಸ್ವಲ್ಪ ಹೋಗ್ಸ್ಕೊಂಡಿರಿ ಈಚೆ ಓಕೆ ಸ್ವಲ್ಪ ಅಯ್ಯೋ ಹಿಡ್ಕೊ ಹಂಗೆ ಹಿಡ್ಕೊ ಗಟ್ಟಿ ಹಿಡ್ಕೊ ಸಾಕು ಇಲ್ಲಿಡು ಬಾ ಈ ಕಡೆ ಬಾ ಇಲ್ಲಿ ಬಾ ಅಷ್ಟು ಬೇಕು ಕಮ್ ಬಿಡಿಸು ಇಲ್ಲ ಇದು ವಾಶ್ ಮಾಡ್ಬೇಕು ಅದಕ್ಕೆ ಹಾಕು ಇದನ್ನು ಹಾಕಿದ್ದೀನಿ ಒಳಗಡೆ ಹಾಕ್ತಾ ಓಕೆ ಇದೊಂಚೂರು ಹಾಕೋಣ ಬೇಡ ಬಿಡಿ ಇದು ಸಾಕು ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಬೇಕಿಂಗ್ ಸೋಡಾ ಅಲ್ಟಿಮೇಟ್ ಶೈನ್ ಅಂತೇನೋ ಮೆನ್ಷನ್ ಮಾಡಿದ್ದಾರೆ ಒಂಚೂರು ಹಾಕ್ಲಾ ಇದನ್ನ ಓಪನ್ ಮಾಡಿ ಓಕೆ ಅಚ್ಚಾ 2-3 ಡ್ರಾಪ್ಸ್ ಅಷ್ಟೇ ಹಾಕಬೇಕು 1 2 3 ಓಕೆ ಕೈ ಹಾಕ್ಬಿಡ ಇದಾಗುತ್ತೆ ಒಂಚೂರು ಹಾಕ್ಲಾವಿ
ಗೊತ್ತಾಯಿದೆ. ಅಯ್ಯೋ ಬಂತಲ್ಲ. ಸಾಕು. ಹಂಗೆ ಒಂದು 2 ನಿಮಿಷ ಹಂಗೆ ಬಿಡೋಣ. ಹಂಗೆ ಕ್ಲೀನ್ ಮಾಡಿ. ಹಂಗೆ ವೆರಿ ಗುಡ್ ಜಾಬ್. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋಣ. ಇದು ಹಾಕ್ಲಾ? ಓಕೆ. ಹಂಗೆ ಮಿಕ್ಸ್ ಮಾಡಿ. ಒಂಚೂರು ಇಟ್ಕೊ, ಅಷ್ಟು ಜಾಸ್ತಿ ಇಟ್ಕೊಬಿಡ್ತಾ ಇದ್ವಿ. ಅಷ್ಟು ಆಯಿತಾ? 5 ನಿಮಿಷ ಆದ್ಮೇಲೆ ನೋಡೋಣ. ಓಕೆ, 5 ನಿಮಿಷ ಆದ್ಮೇಲೆ ನೋಡೋಣ. ಹಿಂಗೆ ಇಟ್ಬಿಡಿಲಿ, ಕ್ಲೋಸ್ ಮಾಡಿ ಇಡೋಣ. ಇಲ್ಲಿ ಸೊ ಇದನ್ನೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಅದು ಹೋಗ್ತಾನೆ ಇಲ್ಲ ಅದು. ಸೊ ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೆಂಗೆ ಕ್ಲೀನ್ ಮಾಡೋದು ಅಂತ. ಬಿಕಾಸ್ ಅದು ನೀಟಾಗೆ ಕಾಣಿಸ್ತಿಲ್ಲ. ಸೊ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಸೊ ಉಣ್ಣೆ ಹಾಕಿ ವಾಶ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಹಂಗೆ ವಾಶ್ ಮಾಡಿ ಸ್ಕ್ರಬ್ಬಲ್ಲೆಲ್ಲ ಉಜ್ಜಿ ಎಲ್ಲ ಮಾಡಿ ಟ್ರೈ ಮಾಡಿದ್ದೀನಿ, ಬಟ್ ಅದೇನೋ ಹೋಗ್ತಾನೆ ಇಲ್ಲ ಅದು ಕರೆ. ಸೊ ಹೆಂಗಿದೆ ವಿಡಿಯೋ ಒಂಥರ ಅಸಹ್ಯವಾಗಿದೆ ನೋಡೋಕ್ಕೆ. ಸೊ ನೀವು ಹೆಂಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಅವಿಗೆ ಇವಾಗ ರೀಸೆಂಟಾಗಿ ಏನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸಸ್ಗೆ ಸೇರಿಸಿದ್ದೀವಿ. ಸೊ ಆವಾಗ ಏನು ಮಾಡಿದೆ ನಾನು, ಏನೋ ಒಂದು ಆ್ಯಪಲ್ ಮೇಲೆ ಸ್ಟಿಕ್ಕರ್ ಅಂಟಿಸ್ಕೊಂಡು ಮತ್ತು ಒಂದು ರ್ಯಾಬಿಟ್ ಥರ ಏನೋ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನ ತೊಗೊಬಂದು ತೋರಿಸ್ತಾ ಇದ್ದ, ಅಮ್ಮ ನೋಡು ಅಂತ. ಸೊ ನಾವು ಫುಲ್ ಖುಷಿಯಾಗಿ ಓ ವಾವ್ ಅವಿ ಸಾಕಾಗಿದೆ ಅಂತ ಹೇಳ್ತಾ ಇದ್ವಿ. ಸೊ ನೋಡಿ ಏನು ಮಾಡಿದ್ದಾನೆ, ಹೆಂಗೆ ತೋರಿಸ್ತಿದ್ದಾನೆ ಅಂತ. ಅವಿ ಸ್ಕೂಲ್ ಮಾಡಿಕೊಟ್ರಾ? ಬಾಯಲ್ಲಿ ತೋರಿಸ್ಬಾ, ಕಮ್. ಈ ಮಾಡಿದ್ದ ಏನು ಮಾಡಿದ್ಯಾ? ತೋರಿಸು, ಇಲ್ಲಿ ತೋರಿಸು ಕ್ಯಾಮ್ರಾದಲ್ಲಿ. ಏನು ಮಾಡಿದ್ಯಾ? ಏನಿದ್ದು? ಆ್ಯಪಲ್ಲ? ಅದು ರ್ಯಾಬಿಟಾ? ಇದು ಆ್ಯಪಲ್ಲ? ರ್ಯಾಬಿಟ್ ಆ್ಯಪಲ್ ತಿನ್ನುತ್ತಾ? ವಾವ್, ಮಾಡಿದ್ದ ಎಲ್ಲ ತೋರ್ಸ್ ಬಾ ಇಲ್ಲಿ. ಗುಡ್ ಜಾಬ್ ಅವಿ, ಗುಡ್ ಜಾಬ್. ಓಕೆ, ಗೋ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಮಾಡ್ತೀನಿ ನಾನು. ಯಾರು ಇದು? ಅದಾದಮೇಲೆ ಫೈನಲಿ ನನ್ನ ಮಗಳಿಗೆ 4th ಮಂತ್ ಕಂಪ್ಲೀಟ್ ಆಯಿತು. ಹ್ಯಾಪಿ 4th ಮಂತ್ ಬೇಬಿ, ಹ್ಯಾಪಿ 4th ಮಂತ್ ಮಗಳೇ. ಯಾ ಬಿಕಮ್ ಬಿಗ್ ನೌ ಮಗಳೇ, ಗೊತ್ತಾ ಚಿನ್ನು? ಸೊ ಅವಳಿಗೆ 4th ಮಂತ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ಮತ್ತೆ ಅಗೈನ್ ಫೋಟೋಶೂಟ್ ಮಾಡಿದೆ. ಸೊ ಇಲ್ಲಿ ಏನೇನು ಯೂಸ್ ಮಾಡಿ ಯಾವ ಥರ ಫೋಟೋಶೂಟ್ ಮಾಡಿದ್ದೀನಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವಳನ್ನ ರೆಡಿ ಮಾಡಿದ್ದೀನಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಏನು ಡ್ರಾಪ್ಸ್ ಇದೆ ಅದನ್ನ ರೆಡಿ ಮಾಡೋಣ. ಸೊ ಅದಕ್ಕೆ ಇದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ಇದು ಸ್ಲೀವ್ಸ್ನ ತೊಗೊಂಡಿದ್ದೀನಿ. ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಇಲ್ಲೊಂದು ಇಮೇಜ್ ಹಾಕ್ತೀನಿ ನೋಡಿ. ಈ ಥರ ಮಂಕಿ ಬನಾನಾ ಈ ಥರ ಏನೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ, ಎನಿವೆ ಇದು ಬ್ಯಾಕ್ಗ್ರೌಂಡ್ ಇದನ್ನು ತೊಗೊಂಡಿದ್ದೀನಿ. ಸ್ಲೀವ್ಸ್ಗೆಲ್ಲ ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ 3 ಬನಾನಾ ತೊಗೊಂಡಿದ್ದೀನಿ, ಒಂದು ಮಂಕಿ. ಅದಾದಮೇಲೆ ಇದೊಂದು ಟಾಪ್ ನಂದು, ಇದನ್ನು ತೊಗೊಂಡಿದ್ದೀನಿ ಸೀರೆ. ಸೊ ಈ ಥರ ಬಟ್ಟೆಗಳು. ಸೊ ಅವ್ಳಿಗೆ ಬೇಕು ಅಂತ ಸ್ಕಿನ್ ಕಲರ್ ಬಟ್ಟೆ ಹಾಕಿದ್ದೀನಿ ನೋಡಿ. ಸೊ ಇವಾಗ ಶುರು ಮಾಡೋಣ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ 4 ಅಂತ ಇದರಲ್ಲೇ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಬನಾನ ಅಷ್ಟೊಂದು ಸಿಕ್ಕಿಲ್ಲ. ನಾನು ಬೆಳಿಗ್ಗೆ ಎದ್ದಾಗ 1 ಚಿಪ್ ಬನಾನ ಇತ್ತು. ನಾನು ಹಿಂಗೆ ಹೋಗಿ ಮಾಡೋಕ್ಕೆ ಅಂತ ನೋಡುವಾಗ 3 ಬನಾನ ಉಳ್ಕೊಂಡಿದ್ದೆ. ಸೊ ಅದನ್ನು ಕೈ ಕೊಟ್ಬಿಟ್ಟು ಹಂಗೆ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಇವಾಗ. ವಿಲ್ ಸಿ ಹೌ ಇಟ್ ವಿಲ್ ಕಮ್. ಓಕೆ, ರೆಡಿ ಆಯಿತು ಇವಾಗ. ರೆಡಿ ಮಾಡಿದ್ದೀನಿ. ಸೊ ಫೋಟೋಸ್ ತೆಗೆದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮಲಗಿಸ್ಬೇಕು, ಅವಳನ್ನ ಉಲ್ಟಾ ಮಲಗಿಸ್ಬೇಕು, ಮಂಕಿ ಮಲಗಿಸಿದ್ದೀನಲ್ಲ ಆ ಥರ. 4 ಅಂತ ಲೀವ್ಸಲ್ಲಿ ಬರೆದಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಫೋಟೋದಲ್ಲಿ, ಗೊತ್ತಿಲ್ಲ. ಅವಳು ಹೆಂಗೆ ಕುಣಿಸಿದ್ದೀನಿ, ಹಠ ಮಾಡ್ತಾಯಿದ್ಲು, ಅವಾಗಿಂದ ಅಳ್ತಾ ಇದ್ದು. ಹಾಯ್ ಕಿಡು, ಹಾಯ್ ಕಿಟಮ್ಮ. ಕಾಲೇ ತುಂಬ ಚೆನ್ನಾಗಿರುತ್ತೆ ಫೋಟೋ. ಗುಂಡು ಕಾಲೆತ್ತು ಚಿನ್ನಿ, ಕಾಲೆತ್ತು ಗುಂಡು.
ಕ್ಯೂಟು 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 ನಮ್ಮ ಬಂಗಾರು. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಅದಾದ್ಮೇಲೆ ಇದೊಂದು ಕನ್ಫ್ಯೂಷನ್ ಗೊತ್ತಾ ನನಗೆ ಯಾವಾಗ್ಲೂ, ಅಂದರೆ ನನಗೂ ಸಂಜೆಗೂ ಯಾವಾಗಲೂ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ ಈ ವಿಷಯದಲ್ಲಿ. ಅಂದರೆ ಕನ್ನಡ ಮಾತಾಡಬೇಕಾ ಮನೇಲಿ ಅಲ್ಲ, ಮನೇಲಿ ಅಫ್ಕೋರ್ಸ್ ಕನ್ನಡನೇ ಮಾತಾಡಬೇಕು. ನಾವು ಪೇರೆಂಟ್ಸ್ ಆಗಿ ನಾವು ಕನ್ನಡ ಮಾತಾಡ್ಬೇಕು ಮಕ್ಕಳ ಜೊತೆ, ಅಂದರೆ ನನ್ನ ಮಗನ ಜೊತೆ ಕನ್ನಡ ಮಾತಾಡಬೇಕಾ ಇಂಗ್ಲೀಷ್ ಮಾತಾಡಬೇಕಾ ಅಂತ. ಸೊ ಅವನು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ, ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತ. ಅಂದರೆ ನಾವು ಯಾವುದು ಎಗೇನ್ಸ್ಟ್ ಕನ್ನಡ ಎಗೇನ್ಸ್ಟ್ ಇಂಗ್ಲೀಷ್ ಆ ಥರ ಪ್ರಶ್ನೆನೇ ಅಲ್ಲ ಇದು. ಸೊ ಇಟ್ಸ್ ಆಲ್ ಸರ್ವೈವಿಂಗ್ ಪ್ರಶ್ನೆ ಅಷ್ಟೇ. ಅಂದರೆ ಇವಾಗ ನಾವು ITI ಜಾಬಲ್ಲಿದ್ದು, ಸೊ ನಮಗೆ ಗೊತ್ತು ಇಂಗ್ಲೀಷ್ ಇಂಪಾರ್ಟೆನ್ಸ್ ಎಷ್ಟು ಅಂತ. ಅಂದರೆ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಆ ಥರ ನಾನೇನು ಮಾತಾಡ್ತಾನೆ ಇಲ್ಲ. ಪ್ಲೀಸ್ ಆ ಥರ ಎಲ್ಲ ಅಂದ್ಕೊಂಡು ಆ ಥರದ ರಿಲೇಟೆಡ್ ಎಲ್ಲ ಕಮೆಂಟ್ಸ್ ಮಾಡಬೇಡಿ. ಆ ಥರ ಅಲ್ಲ ಇದು, ಆ ಥರ ಇಂಟೆನ್ಷನಿಂದ ಮಾಡ್ತಾರೆ ವಿಡಿಯೋ ಅಲ್ಲ ಇದು. ಸೊ ಇವಾಗ ಸರ್ವೈವ್ ಆಗೋಕ್ಕೆ, ಅಂದರೆ ಮಾತಾಡೋದು ಲ್ಯಾಂಗ್ವೇಜ್ ಇರೋದೇ ಕಮ್ಯುನಿಕೇಷನ್ ಮಾಡೋದಕ್ಕಲ್ವಾ. ಅಂದರೆ ನಾವು ಕಮ್ಯುನಿಕೇಟ್ ಮಾಡಿ ಎಲ್ಲರಿಗೂ ಅರ್ಥ ಆಗೋ ಥರ ಭಾಷೆ ಮಾತಾಡಬೇಕು ಅಂದರೆ ದಟ್ ಈಸ್ ಇಂಗ್ಲೀಷು. ಇಂಗ್ಲೀಷಲ್ಲಿ ಮಾತಾಡಬೇಕು ಅಂದರೆ ಸರ್ವೈವ್ ಆಗೋಕ್ಕೆ, ಇಂಡಸ್ಟ್ರಿಯಲ್ ಸರ್ವೈವ್ ಆಗೋಕ್ಕೆ ಇಂಗ್ಲೀಷ್ ಬೇಕು. ಅಫ್ಕೋರ್ಸ್ ನಾವು ಅದು ಮದರ್ ಟಂಗ್ದು ಅದೊಂಥರ ಫೀಲಿಂಗು ಎಮೋಷನ್ಸು ಎಲ್ಲ ಇರುತ್ತಲ್ಲ. ಸೊ ಅದರಿಂದ ಎಸ್ ಮಗಳೇ, ಬೈಕ್ ಹಚ್ಚಕ್ಕೆ ಏನಾದರೂ ಬೇಕಾ? ಇದು ಕೊಡ್ತಾಯಿದ್ದೀನಿ, ತಗೋ. ಹಾಂ, ಸೊ ಇಲ್ಲಿದೆ ನಾವು ಸರ್ವೈವ್ ಆಗಬೇಕು ಅಂದರೆ ನಮ್ಗೆ ಇಂಗ್ಲೀಷ್ ಗೊತ್ತಿರಬೇಕು. ಸೊ ಇವಾಗ ಸ್ಕೂಲೆಲ್ಲ ಹೋದಾಗ ಏನಾಗುತ್ತೆ, ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ, ಇಂಗ್ಲೀಷಲ್ಲೇ ಮಾತಾಡಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಸೊ ನಾನು ಕನ್ನಡನೇ ಮಾತಾಡಬೇಕು, ಒಂಥರ ಅದು ಕನೆಕ್ಟಿವಿಟಿ ಬರಬೇಕು ಮಕ್ಕಳ ಜೊತೆ ಅಂದರೆ ನಮ್ಮ ಭಾಷೆಯಲ್ಲೇ ಮಾತಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಥವಾ ನನಗೆ ಅದೇ ಇಷ್ಟ, ಕನ್ನಡದಲ್ಲಿ ಮಾತಾಡೋಕ್ಕೆ ಇಷ್ಟ. ಅದೊಂಥರ ಬಾಂಡ್ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಮದರ್ ಟಂಗಲ್ಲಿ ಮಾತಾಡಿದ್ರೆ ಅದೊಂಥರ ಫೀಲಿಂಗೇ ಬೇರೆ. ಇಂಗ್ಲೀಷಲ್ಲಿ ಮಾತಾಡಿದ್ರೆ ಆ ಫೀಲ್ ಬರೋದಿಲ್ಲ. ಸೊ ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡೋಕ್ಕೆ ಇಷ್ಟ, ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡೋದು. ಬಟ್ ಇದು ದಟ್ ಈಸ್ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಅಂದರೆ ಅವ್ರು ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ, ಈಗ ಫಸ್ಟು ಇನ್ನು ನರ್ಸರಿಗೆ ಹೋಗ್ತಾರೆ ನೋಡಿ. ಸೊ ಆವಾಗಲಿಂದನೇ ಅವ್ರಿಗೆ ಇಂಗ್ಲೀಷ್ ಕಲ್ಸೋಕ್ಕೆ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ ಸ್ಕೂಲ್ಗಳಲ್ಲಿ. ಸೊ ಅದರಿಂದ ಏನು ಮಾಡ್ತಾರೆ, ಇನಿಷಿಯಲಿ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಮನೇಲಿ ಕನ್ನಡ ಮಾತಾಡ್ತಿರ್ತೀವಿ. ಸೊ ಕನ್ನಡನೇ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಅಲ್ಲಿ ಮ್ಯಾಮ್ ಬಂದು ಇಂಗ್ಲೀಷಲ್ಲಿ ಮಾತಾಡ್ಸಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಆಗೋದಿಲ್ಲ ಅವರು. ಸೊ ಅಲ್ಲಿ ಏನಾಗ್ಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಅದು ಪ್ರೋಗ್ರೆಸ್ ಏನಿರುತ್ತೆ ಅದು ಸ್ಲೋ ಆಗುತ್ತೆ, ವಿಚ್ ಇಸ್ ಟ್ರೂ ಆ್ಯಂಡ್ ವಿಚ್ ಇಸ್ ಕರೆಕ್ಟ್. ಸೊ ಅದಕ್ಕೆ ಏನು ನಮಗೆ ಕನ್ಫ್ಯೂಷನ್ನು. ಸೊ ಯಾವ ಭಾಷೆಯಲ್ಲಿ ಮಾತಾಡಬೇಕು, ಏನು ಹೇಳ್ಕೊಡ್ಬೇಕು ಅದು. ಐ ಥಿಂಕ್ ಈ ಥರ ನೀವು ಬ್ಯಾಂಗ್ಳೂರಲ್ಲಿದ್ದು ಈ ಥರ ಇದ್ದರೆ ಐ ಥಿಂಕ್ ಎಲ್ಲರೂ ಈ ಥರ ಫೇಸ್ ಮಾಡ್ತೀರ ಯೂಶಲಿ. ಸ್ವಲ್ಪ ಫೀಡ್ ಮಾಡಿ ಸಮಾಧಾನ ಮಾಡಿ ಮತ್ತೆ ಮಲ್ಕೊಂಡಿದ್ದಾಳೆ. ಕಂಟಿನ್ಯೂ ಮಾಡೋಣ ವಿಡಿಯೋನ. ಸೊ ನಾನು ಏನು ಹೇಳ್ತಾ ಇದ್ದೆ, ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಎರಡನ್ನೂ ಮಾತಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಂದರೆ ಅರ್ಧಂಬರ್ಧ ಕನ್ನಡ ಹೇಳ್ಕೊಡೋದು ಆ ಥರ ಅಲ್ಲ. ಅವನಿಗೆ ಕನ್ನಡ ಇವಾಗ ಫುಲ್ ಮಾತಾಡೋಕ್ಕೆ ಬರುತ್ತೆ ನೀಟಾಗಿ. ಸೊ ಇವಾಗ ಏನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಬಾಯಲ್ಲಿ ಕುತ್ಕೋ ಅಂತ ಅಂದರೆ ಅದನ್ನು ಇಂಗ್ಲೀಷಲ್ಲಿ ಕರೆಯೋದು, ಅಂದರೆ ಕಮ್ ಸಿಟ್ ಹಿಯರ್ ಅಂತ ಹೇಳೋದು. ಅದಾದಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಅವನಿಗೆ, ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ. ಸೊ ಈ ಥರ ಫ್ರೂಟ್ಸ್ಗಳು ಅಷ್ಟೇ. ಆಮೇಲೆ ನಾರ್ಮಲ್ಲಾಗಿ ಏನು ಯೂಶ್ವಲಿ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿರ್ತೀವಿ ಅದನ್ನೆಲ್ಲ ಕನ್ನಡದಲ್ಲೂ ಹೇಳ್ಕೊಡೋದು, ಇಂಗ್ಲೀಷಲ್ಲೂ ಹೇಳ್ಕೊಡೋದು. ಸೊ ಆ ಥರ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಎಫರ್ಟ್ ತೊಗೊಳುತ್ತೆ, ಬಟ್ ಐ ಥಿಂಕ್ ಇದು ವರ್ಕ್ ಆಗುತ್ತೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ, ಅಥವಾ ನೀವು ಈ ಥರ ಕನ್ನಡ ಮಾತಾಡೋದ ಇಂಗ್ಲೀಷ್ ಮಾತಾಡೋದ, ಅಥವಾ ಒಂದು ಸ್ಕೂಲ್ ಹೋದ್ಮೇಲೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹೆಂಗಿರುತ್ತೆ, ಈ ಥರ ಕನ್ಫ್ಯೂಷನ್ಸ್ ಇದ್ದಾಗ ಸೊ ನೀವೇನು ಮಾಡ್ತೀರಾ ಕಮೆಂಟ್ ಮಾಡಿ. ಸೊ ಅದು ನನಗೂ ಹೆಲ್ಪ್ಫುಲ್ ಅನಿಸಿದ್ರೆ ಅದನ್ನು ನಾನು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಕರೆಂಟ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸೊ ಅವನ್ನ ನಾನು ನೀಟಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ನು ಇಂಗ್ಲೀಷಲ್ಲೇ ರಿಪ್ಲೈ ಮಾಡ್ತಾನೆ, ಬಿಕಾಸ್ ಅವ್ನ ಸ್ಕೂಲಲ್ಲಿ ಅದು ಅಭ್ಯಾಸ ಆಗಿದೆ ಅವ್ನಿಗೆ ಆಲ್ರೆಡಿ. ಅಂದರೆ ಅವ್ನ ಸ್ಕೂಲ್ಗೆ 1.5 year ಇದ್ದಾಗಿಂದ ಕಳಿಸ್ತಾ ಇದ್ದೀವಿ. ಸೊ ಅವ್ನು 3 years ಅಂದರೆ ಇವಾಗ ಆಲ್ರೆಡಿ 2nd year ಅವ್ನು ಸ್ಕೂಲ್ಗೆ ಹೋಗ್ತಿರೋದು. ಸೊ ಆ್ಯಕ್ಚುಲಿ ಅವನು ಏನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇಂಗ್ಲೀಷಲ್ಲಿ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಅವ್ನಿಗೆ ಹೇಳೋಕ್ಕೆ ಬರಲಿಲ್ಲ ಅಂದರೆ ಸುಮ್ಮನೆ ಇರ್ತಾನೆ. ಇವಾಗ ನಾವು ಬಟರ್ ಇಂಗ್ಲೀಷ್ ಅಂತೀವಲ್ಲ ಆ ಥರ ಮಾತಾಡ್ತಾನೆ ಅವನು ಕನ್ನಡ ಇಂಗ್ಲೀಷ್ನ. ಅಂದರೆ ಇಲ್ಲಿ ಏನಾದರೂ ನಾನು ಹೇಳಕ್ಕೆ ಹೋದಾಗ ಅದ್ರದ್ದು ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ಆವಾಗ ಅದು ಮಿಕ್ಕಿದ್ದೆಲ್ಲ ಇಂಗ್ಲೀಷಲ್ಲಿ ಹೇಳೋದು, ಮಧ್ಯದಲ್ಲಿ ಅದೊಂದು ಮಾತ್ರ ಕನ್ನಡದಲ್ಲಿ ಹೇಳೋದು, ಆ ಥರ ಮಾಡ್ತಿರ್ತಾರೆ. ಸೊ ಅದಕ್ಕೆ ಎರಡೂ
ಎಕ್ಸ್ಪ್ಲೇನ್ ಮಾಡಿ ಇದು ಕನ್ನಡ ಅಂದರೆ ಇದು, ಇಂಗ್ಲೀಷ್ ಅಂದರೆ ಇದು, ಸೊ ಈ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದೇನೆ. ಐ ಥಿಂಕ್ ದಿಸ್ ವಿಲ್ ವರ್ಕ್ ಅನಿಸುತ್ತೆ ನನ್ನ ಪ್ರಕಾರ. ವಿಡ್ಸಿ ಹಿಂಗೆ ಹೋಗುತ್ತೆ ಏನಾಗುತ್ತೆ ಅಂತ ನೋಡೋಣ. ಅವಿ ಏನಿದು? ಕ್ರೀಮಾ? ಅವಿ ಅಮ್ಮ ಅನ್ನೋಕೆ ಇಷ್ಟನಾ ಮಾಮ್ ಅನ್ನೋಕೆ ಇಷ್ಟನಾ ನಿಂಗೆ? ಮ್ಯಾಮ್ ಅಲ್ಲ, ಮಾಮ್. ಮಾಮ ಅಮ್ಮನ? ಮ್ಯಾಮ್ ಅಲ್ವೋ, ಮಾಮ್. ಹಾಂ, ಮಮ್ಮಿ ಅನ್ನೋಕೆ ಇಷ್ಟನಾ ಅಮ್ಮ ಅನ್ನೋಕೆ ಇಷ್ಟನಾ? ಅಮ್ಮ ಅನ್ನೋಕೆ ಇಷ್ಟನಾ? ಮಮ್ಮಿ ಅನ್ನೋಕ್ಕೆ ಇಲ್ವಾ? ಓಕೆ. ಸ್ಕೂಲಲ್ಲಿ ಅವಿ ಇಂಗ್ಲೀಷ್ ಮಾತಾಡ್ತಾರ ಕನ್ನಡ ಮಾತಾಡ್ತಾರ? ಕನ್ನಡ ಮಾತಾಡ್ತಾರ. ಲುಕ್ ಯಾರ್ ಅಂತ ತಾನೆ ಅನ್ನೋದು ನಿಮ್ಮ ಮ್ಯಾಮು? ಲುಕ್ ಯಾರ್ ಅನ್ನೋದು ಇಂಗ್ಲೀಷ್ ಅವಿ. ಕಮ್ ಹಿಯರ್ ಅಂತಾರ, ಬಾಯಿಲಿ ಅಂತಾರ, ಕಮ್ ಹಿಯರ್ ಅಂತಾರ. ಅದು ಅದು ಕ್ರೀಮ್, ಅದು ಹಾಕ್ಬೇಡ ಇದಿಲ್ಲ, ರ್ಯಾಶ್ ಕ್ರೀಮ್ ಅದು. ಓಕೆ, ಇಲ್ಲಿ ನೋಡಿಲ್ಲಿ ಕಮ್ ಹಿಯರ್ ಅಂತಾರ, ಬಾ ಅಂತಾರ ಮ್ಯಾಮು ಸ್ಕೂಲಲ್ಲಿ. ಕಮ್ ಹಿಯರ್ ಅಂತಾರ ಇಂಗ್ಲೀಷ್ ಅದು. ಶ್ ಅಂತಾರ. ಆಮೇಲೆ ಏನು ಹೇಳ್ಕೊಡ್ತಾರ ಮ್ಯಾಮು? ಸ್ಟೋರಿ ಹೇಳ್ಕೊಡ್ತಾರಾ? ಓಕೆ, ದಿನ ಸ್ಟೋರಿ ಹೇಳ್ಕೊಡ್ತಾರಾ? ಏನ್ ಸ್ಟೋರಿ ಹೇಳ್ಕೊಡ್ತಾರೆ? ನನ್ಗೆ ಹೇಳು, ಏನ್ ಸ್ಟೋರಿ ಹೇಳ್ಕೊಟ್ಟಿದ್ದೆ ನನ್ಗೆ ಹೇಳು. ಯೂಸ್ ಮಾಡಿದ್ವಿ ಅದಕ್ಕೆ ಖಾಲಿ ಆಗಿದೆ. ಏನ್ ಸ್ಟೋರಿ ಹೇಳ್ಕೊಡ್ತಾರೆ ನನ್ಗೆ? ಕೇಳಿಸ್ಕೊ, ಇಲ್ಲಿ ಅಮ್ಮ ಮಾತಾಡೋದನ್ನ ಕೇಳಿಸ್ಕೊಂತಿದ್ಯಾ? ಏನು ಸ್ಟೋರಿ ಹೇಳ್ತಾರೆ ನನಗೂ ಹೇಳ್ಕೊಡು ಮ್ಯಾಮು. ಹಲೋ ಸರ್, ಯಾಕೆ ಸರ್ ಆಗ್ತಿದ್ದೀರಾ? ಯಾಕೆ ಸರ್ ಹಿಂಗೆ ಆಗ್ತಿದ್ದೀರಾ? ನೋವಾಗುತ್ತೆ ಅಂತನಾ ಸರ್? ನೋವಾಗಬಾರ್ದು ಅಂತನಾ ಸರ್? ಪಪ್ಪಿ ಕೊಡಿ ಸರ್. ಲವ್ ಯು. ಅವಳು ಎದ್ಬಿಟ್ಲು. ಮುಗಿಸೋಣ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಎಂಡೂರು ವಿಡಿಯೋ ನೋಡೋದಕ್ಕೆ. ಲವ್ ಯು. ಬಾಯ್.